ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಮುಖ್ಯವಾದ ಮಾಹಿತಿನ ಕೊಡಬೇಕು ಅಂತ ಬಂದಿದ್ದೀನಿ. ಇದು ವಿಶೇಷವಾಗಿ ರೈತರಿಗೇನೆ ಕೊಡಬೇಕಾಗಿತ್ತು. ಇದು ತುಂಬಾ ಡೀಟೇಲ್ ಆಗಿ ನೋಡಿ ರೈತರುಗಳೇ, ಯಾಕಂದ್ರೆ ನಾ ಮಾತಾಡ್ತಾ ಇರೋದು ನಿಮ್ಮ ಆರೋಗ್ಯದ ವಿಚಾರಕ್ಕಾಗಿ. ಈಗ ಹಲವಾರು ಜನ ನೀವು ಕೇಳ್ತಾ ಇದ್ದೀರಾ ಆಲ್ರೆಡಿ, ಈ ಫಂಗಿಸೈಡ್ಸ್ಗಳಾಗಿರ್ಬೋದು, ಕ್ರಿಮಿನಾಶಕ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು ಯಥೇಚ್ಛವಾಗಿ ಬಳಸ್ತಾ ಇದ್ದೀರಾ. ನಿಮ್ಮ ಭತ್ತಕ್ಕಾಗಿರ್ಬೋದು, ಹಣ್ಣು ಹಂಪಲ ತರಕಾರಿಗಳಿಗಾಗಿರ್ಬೋದು, ಅಥವಾ ಇತ್ತೀಚಿನ ದಿನ ಅಡಿಕೆ ಕೂಡ ನೀವು ಸ್ಪ್ರೇ ಮಾಡೋದನ್ನ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ. ಆದರೆ ಯಾವುದನ್ನ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ನೋಡಿ. ಒಂದು ಸಾಮಾನ್ಯವಾಗಿ ಹೇಳ್ಬಿಡ್ತೀನಿ, ಈ ಯಾವುದೇ ರೀತಿಯ ನೀವು ಕ್ರಿಮಿನಾಶಕ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ಅಥವಾ ಶಿಲೀಂಧ್ರನಾಶಕ ಅಥವಾ ಫಂಗಿಸೈಡ್ಸ್ ಆಗಿರ್ಬೋದು, ಅಥವಾ ಇನ್ಯಾವುದೇ ರೀತಿಯ ಕೆಮಿಕಲ್ಗಳನ್ನ ನೀವು ಸ್ಪ್ರೇ ಮೂಲಕ ಬಳಸೋ ಏನಾಗುತ್ತೆ ಅಂದರೆ ಅದರದೇ ಆದಂತಹ ಸೈಡ್ ಎಫೆಕ್ಟ್ಸ್ಗಳು ಮನುಷ್ಯನ ದೇಹದ ಮೇಲೆ ಆಗುತ್ತೆ, ಜೊತೆಗೆ ಪರಿಸರಕ್ಕೆ ಕೂಡ ಅದರಿಂದ ಹಾನಿ ಆಗುತ್ತೆ. ಈಗ ನಾವು ಬಳಸುವಂತಹ ಕೆಮಿಕಲ್ಗಳಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ, ಕ್ಲೋರಿನ್ ಕಂಟೆಂಟ್ ಇರುತ್ತೆ, ಅದು ಆರ್ಗ್ಯಾನೋಫಾಸ್ಫೇಟ್ಸ್ ಅಂತ ಕೆಮಿಕಲ್ಸ್ಗಳಿರುತ್ತೆ, ಅಥವಾ ನಿಮಗೆ ಮ್ಯಾಂಕೋಸಿಯಬ್ ಅಂತ ಫಂಗಿಸೈಡ್ಸ್ ಕಾಂಬಿನೇಷನ್ಸ್ ಇರುತ್ತೆ, ಅಥವಾ ಇತರೆ ಟ್ರಯೋಸೋಲ್, ಫಿನಾಲ್ಸ್ ಅಂತ ಬೇರೆ ಬೇರೆ ಕೆಮಿಕಲ್ಸ್ಗಳನ್ನ ನಾವು ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು ಮತ್ತು ಫಂಗಿಸೈಡ್ಗಳಲ್ಲಿ ಬಳಸ್ತಾ ಇರ್ತೀವಿ. ಈ ಥರ ನೀವು ಇದನ್ನ ಬಳಸೋದ್ರಿಂದ ನಾವೇನಾಗತ್ತೆ ಅಂದರೆ, ಇವು ನೀವು ಸ್ಪ್ರೇ ಮಾಡ್ಬೇಕಾದ್ರೆ ಒಂದು ಮುಖ್ಯವಾಗಿ ಏನಾಗುತ್ತೆ ಅಂದರೆ ಅದರಲ್ಲಿ ಒಂದು ಮೆನ್ಷನ್ ಮಾಡಿರ್ತಾನೆ. ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡಾಗ ನಿಮಗೆ ಮೆನ್ಷನ್ ಮಾಡಿರ್ತಾನೆ, 1 ಲೀಟರ್ಗೆ ಇಷ್ಟು ml ಹಾಕಿ, ಅಥವಾ 1 ಲೀಟರ್ಗೆ ಇಷ್ಟು ಗ್ರಾಮ್ಸ್ಗಳನ್ನ ಹಾಕಿ ಅಂತ ಮೆನ್ಷನ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಕೆಲವೊಂದು ತಪ್ಪು ಮಾಹಿತಿಯಿಂದ ಇರಬಹುದು, ಅಥವಾ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಇಂದ ಏನಾಗುತ್ತೆ, ನೀವು ಕೆಲವೊಮ್ಮೆ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಾರೆ. 1 ಗ್ರಾಮ್ ಹಾಕೋ ಜಾಗದಲ್ಲಿ ಡಬಲ್ ಹಾಕಿದ್ರೆ ಬೇಗ ಕ್ಲಿಯರ್ ಆಗತ್ತೆ ಅನ್ನೋ ಒಂದು ಉದ್ದೇಶ ಕೂಡ ಕೆಲವೊಬ್ಬರು ರೈತರಲ್ಲಿ ಇರುತ್ತೆ. ಇದನ್ನ ನೀವು ಬಳಸೋದ್ರಿಂದ ಏನಾಗುತ್ತೆ ನಿಮಗೆ ಅಂದ್ರೆ, ನೀವು ಸ್ಪ್ರೇ ಏನೋ ಮಾಡ್ತೀರಾ, ಜಾಸ್ತಿ ಪ್ರಮಾಣದ ಸ್ಪ್ರೇ ಮಾಡ್ತೀರಾ, ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳತ್ತೆ, ಬಾಕಿದಷ್ಟು ಕೂಡ ರೆಸಿಡ್ಯೂ ಫಾರ್ಮ್ ಆಗಿ, ಅಂದ್ರೆ ಏನು ಗಿಡ ಬಳಸ್ಕೊಳ್ಳದೇನೆ ವಾಪಸ್ ಅದಕ್ಕೆ ಗಾಳಿಗೆ ಬರುತ್ತೆ, ಅಥವಾ ಭೂಮಿಗೆ ಬೀಳುತ್ತೆ, ಅಥವಾ ನೀರಲ್ಲಿ ಇಡುತ್ತೆ. ಸೊ ಇದೇನಾಗತ್ತೆ, ಆ ಗಾಳಿ ನಾವೇ ಸೇವಿಸ್ತೀವಿ, ನಾವು ಅಂದ್ರೆ ಎಲ್ಲರೂ ಕೂಡ ಸೇವಿಸ್ತೀವಿ, ಆ ನೀರನ್ನು ಕೂಡ ನಾವೇ ಕುಡಿತೀವಿ, ಎಲ್ಲರೂ ಕುಡಿತೀವಿ, ಜೊತೆಗೆ ಆ ಭೂಮಿಯಲ್ಲಿ ಕೂಡ ಅದೇ ಭೂಮಿಯಲ್ಲಿ ಕೃಷಿ ಮಾಡಿ ಉತ್ಪನ್ನಗಳು ಕೂಡ ಬೆಳಿತೀವಿ. ಇದರಿಂದ ಏನಾಗುತ್ತೆ, ಪುನಃ ಈ ವಿಷಕಾರಿ ವಸ್ತುಗಳು ನಮ್ಮ ದೇಹನೇ ಸೇರುತ್ತೆ. ಈ ಎಷ್ಟೋ ಕೆಮಿಕಲ್ ಏನು ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು ಅಥವಾ ಫಂಗಿಸೈಡ್ಸ್ಗಳಿದಾವೆ, ಅಥವಾ ಇನ್ನು ಬೇರೆ ಬೇರೆ ಅಂತಹ ಕ್ರಿಮಿನಾಶಕ, ಕೀಟನಾಶಕಗಳಿದಾವೆ, ಇದು ನಮ್ಮ ದೇಹದಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನ ಮಾಡುತ್ತೆ. ಉದಾಹರಣೆಗೆ ನಿಮ್ಮ ಉಸಿರಾಟದ ವ್ಯವಸ್ಥೆಯನ್ನ ವ್ಯತ್ಯಾಸ ಮಾಡುತ್ತೆ, ಅಥವಾ ದೇಹದಲ್ಲಿ ಜೀರ್ಣಾಂಗ ವ್ಯವಸ್ಥೆನ ಹಾಳು ಮಾಡುತ್ತೆ. ಕೆಲವರಿಗೆ ವಾಮಿಟಿಂಗ್ ಬರುತ್ತೆ, ಕೆಲವರು ತಲೆ ಸುತ್ತು ಬರುತ್ತೆ, ಅಥವಾ ಕೆಲವರಿಗೆ ಸ್ಕಿನ್ ಇರಿಟೇಷನ್ ಆಗ್ತಾ ಇರತ್ತೆ, ಅಥವಾ ಇನ್ನೂ ಕೆಲವರಿಗೆ ಏನಾಗತ್ತೆ ಅಂದ್ರೆ ಬೇರೆ ಬೇರೆ ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ, ಹೃದಯ ಸಮಸ್ಯೆಗಳು ಬರುತ್ತೆ. ಈ ರೀತಿ ಹಲವಾರು ಸಮಸ್ಯೆಗಳು ನೀವು ಯಥೇಚ್ಛವಾಗಿ ಈ ತರ ಕೆಮಿಕಲ್ಗಳನ್ನ ದೇಹಕ್ಕೆ ಬಳಸ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಸಮಸ್ಯೆ ಬರುತ್ತೆ. ಹಾಗಾಗಿ ನಿಮಗೆ ಏನು ಅವರು ಡೋಸೇಜ್ ಕೊಡ್ತಾರೆ, ಯಾವ ಪ್ರಾಡಕ್ಟಿನ ಡೋಸೇಜ್ ಇರುತ್ತೆ ಅಷ್ಟಕ್ಕೆ ನೀವು ಬಳಸಿ, ಆದಷ್ಟು ಕಡಿಮೆ ಬಳಸಿ. ತೀರಾ ಅತಿ ಹೆಚ್ಚಾಗಿ ಈ ಒಂದು ಕೆಮಿಕಲ್ಗಳನ್ನ ನೀವು ಬಳಸಬೇಡಿ, ಅವಶ್ಯಕತೆ ಇದ್ರೆ ಮಾತ್ರ ಬಳಸಿ. ಆಮೇಲೆ ಮತ್ತೊಂದು ಮುಖ್ಯವಾದ ವಿಷಯ ಇದೆ, ಕೇವಲ ಕ್ರಿಮಿನೋ ಕೀಟನೋ ಬಂದಿರುತ್ತೆ, ಅದ್ರ ವ್ಯತ್ಯಾಸ ಗೊತ್ತಾಗೋದಿಲ್ಲ. ನೀವು ಯಾರನ್ನೋ ಹೋಗಿ ಕೇಳ್ತೀರಾ, ಅವ್ರು ತಜ್ಞರಿರ್ತಾರೋ ಗೊತ್ತಿರೋದಿಲ್ಲ, ಅವ್ರು ಹೇಳ್ತಾರೆ 1 ಬಾಟ್ಲಿ, 2 ಬಾಟ್ಲಿ, 3 ಬಾಟ್ಲಿ, 4 ಬಾಟ್ಲಿ ಒಟ್ಟಿಗೆ ಸೇರಿಸಿ ಸ್ಪ್ರೇ ಮಾಡಿ ಅಂತ ಹೇಳ್ತಾರೆ. ಈ ರೀತಿ ಏನಾಗುತ್ತೆ, ಆ ಗಿಡಕ್ಕೆ ಅವಶ್ಯಕತೆ ಇದೆಯೋ ಇಲ್ವೋ, ನೀವು ಎಷ್ಟಕ್ಕೆ ಸ್ಪ್ರೇ ಮಾಡೋದ್ರಿಂದ ಬೇಡವಾಗಿದ್ದು ಮತ್ತೆ ವಾಪಸ್ ಬರುತ್ತೆ, ನಿಮ್ಮ ದೇಹದ ಮೇಲೆ ಅಫೆಕ್ಟ್ ಮಾಡುತ್ತೆ. ಇದರಿಂದ ಗಿಡಗಳ ಮೇಲೆ ಕೂಡ ಪರಿಣಾಮ ಬಿದ್ದೇ ಬೀಳುತ್ತೆ. ಸೊ ಆ ಗಿಡಕ್ಕೆ ರೆಸಿಸ್ಟೆನ್ಸ್ ಪವರ್ ಅಂತ ಹೇಳ್ತೀವಿ, ಅದು ಕೂಡ ಜನರೇಟ್ ಆಗ್ಬಿಡುತ್ತೆ. ಹಾಗಾಗಿ ನೀವು ಮಾಡ್ತಕ್ಕಂತಹ ಈ ಏನು ಕ್ರಿಮಿನಾಶಕ, ಕೀಟನಾಶಕ ಮತ್ತು ಫಂಗಿಸೈಡ್ಗಳನ್ನ ಸ್ಪ್ರೇ ಮಾಡ್ತಿರೋ, ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಕೀಟನಾಶಕ ಇದನ್ನು ಬಳಸ್ತಾ ನೀವು ಸರಿಯಾದ ಟೈಮಲ್ಲಿ ಬಳಸಿ. ತಜ್ಞರಿಂದ ಮಾಹಿತಿ ತಗೊಂಡೇ ಬಳಸಬೇಕು, ಅದು ಉತ್ತಮವಾದ ಸಲಹೆ ಅಂತ ನಾವೆಲ್ಲರಿಗೂ ಹೇಳ್ತೀವಿ. ಯಾಕಂದ್ರೆ ನಾವು ಏನೇ ಮಾಡಿದ್ರು ಕೂಡ ಪುನಃ ಭೂಮಿಗೆ ಬಿದ್ದು ಆ ಸೈಕಲ್ ಮೂಲಕ ನಮ್ಮ ದೇಹಕ್ಕೆ ಮತ್ತೆ ವಾಪಸ್ ನಮ್ಮ ದೇಹಕ್ಕೆ ಸೇರುತ್ತೆ. ಇದರಿಂದ ಜೀವಗಳ ಮೇಲೆ, ಮನುಷ್ಯರ ಮೇಲಾಗಿರ್ಬೋದು, ಪ್ರಾಣಿಗಳ ಮೇಲಾಗಿರ್ಬೋದು, ಪರಿಸರ ಮೇಲಾಗಿರ್ಬೋದು, ಹಲವಾರು ರೀತಿಯ ಅಡ್ಡ ಪರಿಣಾಮಗಳು ಕೂಡ ಆಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ, ಯಾಕಂದ್ರೆ ಮೊದಲಿಗೆ ನೀವೇ ಎಕ್ಸ್ಪೋಸ್ ಆಗೋದು, ಇದಕ್ಕೆ ಮೊದಲನೇ ಪರಿಣಾಮ ನಿಮ್ಮ ಮೇಲೆ ಬೀಳೋದು. ಹಾಗಾಗಿ ನೀವು ಆದಷ್ಟು ಇದರ ವಸ್ತುಗಳನ್ನ ಬಳಸಬೇಕಾದ್ರೆ ಅತಿ ಜಾಗೃತಕರಾಗಿ, ನಿಮಗೆ ಬೇಕಾದ ಯಾವ್ದು ರಕ್ಷಣಾ ಕ್ರಮಗಳನ್ನ ನೀವು ತಗೊಂಡು, ಮಾಸ್ಕ್ ಧರಿಸೋದು, ಗ್ಲೌಸ್ ಹಾಕೊಳ್ಳೋದಾಗಿರ್ಬೋದು, ಹೆಡ್ ಗೇರ್ಗಳನ್ನ ಹಾಕೋದಾಗಿರ್ಬೋದು, ಈ ತರ ನೀವು ಮಾಡೋದ್ರಿಂದ ಅಟ್ಲೀಸ್ಟ್ ನಿಮಗೆ ಆಗುವಂತ ಒಂದು ಪರಿಣಾಮಗಳನ್ನ ಒಂದು ಸಣ್ಣ ಮಟ್ಟಿಗೆ ನೀವು ತಡಿಬಹುದು. ಇಲ್ಲ ಅಂದ್ರೆ ಏನಾಗತ್ತೆ, ಎಲ್ಲ ನಿಮ್ಮ ದೇಹಕ್ಕೆ ಬಂದು ಒಂದಿನ ತುಂಬಾ ಆರೋಗ್ಯದ ಮೇಲೆ ದುಷ್ಟ ಪರಿಣಾಮ ಕೂಡ ಬೀಳುತ್ತೆ. ಮತ್ತೆ ನಾನು ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಏನಾಗತ್ತೆ ಅಂದ್ರೆ, ಮುಂಚೆ ಎಲ್ಲ ನೀವು ನೋಡಿರ್ಬೋದು, ಈ ಕಾಲುವೆಗಳಲ್ಲಿ, ತೋಟಗಳಲ್ಲಿ ಕಾಲುವೆಗಳಿರೋದು, ಆ ಕಾಲುವೆಗಳಲ್ಲಿ ನೀರನ್ನ ನೀವು ನೇರವಾಗಿ ಕುಡಿತಾ ಇದ್ರು ರೈತರು, ಎಷ್ಟೋ ಜನ ರೈತರು ಕುಡಿತಾ ಇದ್ರು. ಆದ್ರೆ ಇವತ್ತಿನ ದಿನಗಳು ರೈತರು ಕೂಡ ತೋಟಗಳಿಗೆ ಒಂದು ಬಾಟ್ಲಿ ನೀರನ್ನು ತಗೊಂಡ್ಬರ್ತಾ ಇದ್ದಾರೆ.
ಕಾರಣದಿಂದ ಕಾಲುವೆ ನೀರು ಕುಡಿಯಕ್ಕೆ ಆಗ್ತಿಲ್ಲ. ಕಾರಣ ಅವ್ರಿಗೂ ಗೊತ್ತು, ಆ ಕಾಲುವೆಯಲ್ಲಿ ಬೇರೆ ಯಾರೋ ಹೊಡೆದಿರೋ ಔಷಧಿ ಇರ್ಬೋದು, ಗೊಬ್ಬರದ ಅಂಶ ಇರ್ಬೋದು, ಆ ಕಾಲುವೆಯಲ್ಲಿ ಸೇರ್ಕೊಂಡಿದೆ. ಅದನ್ನ ಕುಡಿದ್ರೆ ನನ್ನ ದೇಹಕ್ಕೆ ಹಾಳಾಗತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಆಯ್ತಾ, ಅದೇ ನೀರು ಹೋಗಿ ನಮ್ಮ ನದಿ, ಸಮುದ್ರ, ಕೆರೆಗಳನ್ನ ಸೇರ್ಕೊಳ್ಳುತ್ತೆ. ಅಲ್ಲಿರೋ ಜಲಜೀವಿಗಳು ಹಾಳಾಗತ್ತೆ. ಅದೇ ನೀರನ್ನು ನಾವು ಕುಡಿತೀವಿ, ನಮಗೂ ಕೂಡ ಸಮಸ್ಯೆ ಬರುತ್ತೆ. ಹಾಗಾಗಿ ನೀವು ಯಾವುದೇ ಬಳಸಿ ಸರಿಯಾದ ಪ್ರಮಾಣದಲ್ಲಿ ಬಳಸಿ, ಅದರಿಂದ ಆದಷ್ಟು ಆಗುವಂತಹ ಅಡ್ಡ ಪರಿಣಾಮಗಳನ್ನ ನಾವು ತಡೆಗಟ್ಟಬಹುದು. ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಬೇರೆಯವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇದು ಒಂದು ಸಣ್ಣ ಪ್ರಮಾಣದ ವ್ಯತ್ಯಾಸ ನೀವು ಮಾಡೋದ್ರಿಂದ ನಿಮ್ಮಲ್ಲಿ ಹಾಗೂ ಬೇರೆ ಎಲ್ಲರೂ ಕೂಡ ಇದರಿಂದ ಒಂದು ಸಹಾಯ ಆಗತ್ತೆ ಹೇಳಕ್ ನಾನು ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಮಾಹಿತಿಯನ್ನ ತಜ್ಞರಿಂದನೇ ಪಡೆಯಿರಿ. ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು, ಫಂಗಿಸೈಡ್ಸ್ ಅಥವಾ ಇದು ಯಾವುದೇ ಕೆಮಿಕಲ್ ಸ್ಪ್ರೇಗಳನ್ನ ನೀವು ಮಾಡಬೇಕಾದ್ರೆ ಸಂಬಂಧಪಟ್ಟ ತಜ್ಞರಿಂದನೇ ನೀವು ಅದರ ಮಾಹಿತಿಯನ್ನ ಪಡೆದು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನೇ ಸ್ಪ್ರೇ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇದನ್ನು ಹೆಚ್ಚು ಜನಗಳಿಗೆ ರೀಚ್ ಆಗುವಂತೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ.